ಕೇಳ್ತೀಯಂದ್ರ ಆ ಚೆನ್ನು ನನ್ ಮಗ ಏನ್ ಹೇಳ್ತಿದ್ದಾನಂತ. ಹೊನ್ನೂರ್ ನಾವು ಕನ್ನಡಿಗರು ಮುದ್ದೆ ತಿನ್ನವ್ರಂತೆ, ಚಡ್ಡಿ ಹಾಕವ್ರಂತೆ. ಕನ್ನಡಿಗರು ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟವನೇ ನನ್ ಮಗ. என்ன சொன்னாலும் அவ தமிழ்காரங்க கூழ் குடி சொன்னாலா. அவளுக்கு எவ்வளவு திமிரு இருக்கும். அவங்களாம் நாம பார்த்துலாம். ஆணையிட்டால் அது நடந்து விட்டால் இந்த ஏழைகள் வேதனை படமாட்டார். உயிர் உள்ளவரை ஒரு துன்பமில்லை இந்த ಕನ್ನಡ. ನಮ್ ಭಾಷೆ ನಮ್ ಜನಕ್ಕೆ ಅವಮಾನ ಮಾಡ್ತಾನ ಅವನು. ನಮ್ ಭೂಮಿ ನಮ್ಮ ಮಣ್ಣಿಗೆ ಅವಮಾನ ಮಾಡ್ತಾನ ಅವನು. ನಮ್ಮ ಹುಡುಗಿ ಮೇಘ ಮಾನ ಹಾಳು ಮಾಡ್ದ ಅವನು. ಅವ್ನು ಬಿಡಬಾರ್ದು. ಅವ್ನ ಕೈ ಕಾಲು ಕತ್ತರಿಸ್ಬೇಕು. ಬಂದ್ರ ಹೋಗೋಣ. ಸಿದ್ಧ ಕೆಂಚ ರಾಜ ಬಂದ್ರ ಅವನು. என்ன சொல்ல தெரியுமா? நம்ம ஊர் பொண்ணுங்களா ராட்சசியா கருப்பா. ஒன்னொரு பொண்ணுங்களா உலகத்துல அழகாம்டா. பக்கடி வாங்கடாண்டிக்கு ஒரு கை பார்க்கலாம். ಆ ಚೆನ್ನೂರ್ನವರು ನಮ್ಮನ್ನು ಹೇಡಿಗಳು ಅಂತಾನಂತೆ. ಏನೇ ಆದ್ರೂ ಈ ದೇಹ ಮಣ್ಣಿಗೆ, ಪ್ರಾಣ ಕನ್ನಡಕ್ಕೆ. ಲೇ ಬಾರ್ಲ ಒಂದ್ ಕೈ ನೋಡೇ ಬಿಡವಾ. ಏಯ್ ಬಾರ್ಲ. ஆம்பளைங்களா நீங்க ஞாயிற்றுக்கிழமைக்கு போங்கயா. போல போல ஒரு கை பாத்துடலாம். ಈ ಮನಸ್ಸು ನಿನ್ನದು, ಈ ಬದುಕು ನಿನ್ನದು, ನೀನಾಗಿ ನೀ ನಿನ್ ಮಗು ನೋಡೋಣ ಬೇಗ. ತಗೊಳ್ಳಿ ಸ್ವಾಮಿ. ಇವತ್ತಿಂದ ಈ ಆಶ್ರಮಕ್ಕೆ ಸೇರಿದ ಮಗು ಹೆಸರು ಕಾವೇರಿ ಅಂತ. ಈ ಮಗುನ ನನ್ನ ಮಗಳಂತೆ ನೋಡ್ಕೋತೀನಿ. ಆಯ್ತು ಸ್ವಾಮಿ. ನೀ ಸುಂದರವಾಗಿದೆ ಅಂತ ನಾನು ನೋಡ್ ನಗ್ತೀಯಾ? ಪಾಪಿ ಪುಡಾರಿ. ನಿನಗೆ ಹಲ್ಲಲ್ ವಿಷ, ನನಗೆ ಮೈಯೆಲ್ಲ ವಿಷ. ನೀ ನನಗೇನ್ ಮಾಡಕ್ಕಾಗತ್ತೆ? ಇದೇ ನನಗೆ ಸರಿಯಾದ ಜಾಗ. ಅಮ್ಮ ನಮಸ್ಕಾರಮ್ಮ. ನಮಸ್ಕಾರ. ಸ್ವಾಮಿಗಳೇ ಕಾಪಾಡಿ. ಎದ್ದೇಳಪ್ಪ, ಎದ್ದೇಳು. ಸ್ವಾಮಿ. ಯಾರಪ್ಪ ನೀನು? ಸ್ವಾಮಿ ಇಲ್ಲಿ ನೋಡಿ, ಇಲ್ಲಿ ನೋಡಿ ಸ್ವಾಮಿ, ಇಲ್ಲಿ ನೋಡಿ ಸ್ವಾಮಿ. ನಾನು ಪಾಪಿ, ಮಹಾನ್ ಪಾಪಿ. ಅದಕ್ಕೆ ಆ ದೇವ್ರು ನನ್ನ ಈ ತರ ಹುಟ್ಟಿಸ್ಬಿಟ್ಟ. ನೀವೇ ನನ್ನ ಪಾಪ ವಿಮೋಚನೆ ಮಾಡಿ ನನ್ನ ಕಾಪಾಡಬೇಕು ಸ್ವಾಮಿ, ಕಾಪಾಡಬೇಕು. ನಾನೇನಪ್ಪ ಮಾಡ್ಲಿ? ಈ ಆಶ್ರಮದಲ್ಲಿ ಏನೋ ಒಂದು ಕೆಲಸ ಕೊಡಿ ಸ್ವಾಮಿ. ಇಲ್ಲಿ ಏನು ಕೆಲಸ ಇಲ್ಲಪ್ಪ. ಸ್ವಾಮಿ ನೀವು ಕೆಲಸ ಕೊಡಿ ಸ್ವಾಮಿ. ನೀವು ಕೆಲಸ ಕೊಡೋರ್ಗು ನನಗೆ ಸ್ವಾಮಿ. ನೀವು ಕೊಟ್ಟೆ ಕೊಡ್ಬೇಕು ಸ್ವಾಮಿ. ರಾಜಕೀಯದಲ್ಲಿ ಹಾಳು ಮಾಡಿ ಸ್ವಾಮಿ. ಹಾಗೆಲ್ಲ ಮಾಡ್ಕೋಬಾರ್ದಪ್ಪ. ನಿಮ್ಮ ಕೈ ಮುಗಿತೀನಿ.
ಯಾಕಪ್ಪ ಇಷ್ಟೊಂದು ಆವೇಶ? ನಾನು ಹೇಳಿದ್ದು ಕೆಲಸ ಇಲ್ಲ ಅಂತ. ಈ ಆಶ್ರಮದಲ್ಲಿ ಯಾರು ಬೇಕಾದ್ರೂ ಸೇವೆ ಮಾಡ್ಕೊಂಡಿರಬಹುದು. ಆಯ್ತು ಸ್ವಾಮಿ, ಸೇವೆ ಮಾಡ್ತೀನಿ. ಹಾಗೇನೆ ಕಾವೇರಿಗೂ ಸಹಾಯ ಮಾಡಬಹುದು. ಆಯ್ತು ಸ್ವಾಮಿ. ಏನಂತೀಯಮ್ಮ ಕಾವೇರಿ? ನೀವ್ ಹೇಗ್ ಹೇಳ್ತೀರೋ ಹಾಗೆಪ್ಪ. ಅಂದ ಹಾಗೆ ನಿನ್ ಹೆಸರೇನಪ್ಪ? ಕಿರಿಕ್. ಕವಳ ತಾಯಿ, ಏನಮ್ಮ ಅನ್ನ ಬಿಸಿ ಇದೆ ತಾನೆ? ಇದೇಪಾ. ಅಮ್ಮ ಕವಳ ತಾಯಿ, ಅಮ್ಮ ಕವಳ ತಾಯಿ, ಅಣ್ಣ ಭಿಕ್ಷೆ ಹಾಕಣ. ಎಂತ ಚಿಕ್ಕಣ್ಣಯ್ಯ ಇದು? ಅಮ್ಮ, ಬೂಟು ಬೂಟು ಹಾಕೊಂಡು ಒಳ್ಳೆ ಆಫೀಸರ್ ತರ ಇದ್ದಾರೆ. ಬೀದಿ ಬೀದಿಲಿ ಕಸ ಗುಡಿಸ್ತಾರೆ. ಅಯ್ಯೋ, ಏನ್ ಜನನೋ ಏನು ಊರ ವಿಚಿತ್ರವಾಗಿದೆ. ಓ ಅಯ್ಯಯ್ಯೋ, ಅಯ್ಯೋ, ಏ ಮುದ್ಕ, ಏನಯ್ಯ ಊರಿದು? ಏನಯ್ಯ ಇಂಥ ಜನ? ಭಿಕ್ಷೆ ಎತ್ತೋದು ಮೋಟರ್ ಬೈಕಲ್ಲಿ, ಬಡವ್ರ ಹೋಗಕ್ಕೆ CLO ಕಾರು, ಸೂಟ್ ಹಾಕೊಂಡ್ ಆಫೀಸರು, ಮೋರಿ ಕ್ಲೀನರು. ನನಗ್ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಏನಯ್ಯ ಇದೆಲ್ಲ? ಊರ್ಗೋಸ್ಕರ ನೀನು ಇಲ್ಲಿ ನಂದು ನಿಂದು ಅವಂದು ಏನೂ ಇಲ್ಲ. ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲ ಉಪಯೋಗಿಸ್ಕೋಬಹುದು. ಈ ಊರಿನವರು ಅಷ್ಟು ಒಳ್ಳೆಯವರ? ಒಳ್ಳೇದೇನ್ ಬಂತು ಮಣ್ಣು. ಇದನ್ನೆಲ್ಲ ಮಾಡಿರೋನೊಬ್ಬ ದೊಡ್ಡವನಿದ್ದಾನೆ. ಅವನಿಗೆ ಎದುರ್ಕೊಂಡೆ ಈ ಜನಗಳೆಲ್ಲ ಹಿಂಗ್ ಮಾಡ್ತಿರೋದು. ಅವನು ಯಾರು ಗೊತ್ತಾ? ಯಾರವನು? ಯಾಕಪ್ಪ ದಿನ ಕೆಲಸ ಮಾಡೋಕೆ ನಾನು ನಿಮ್ಗೆ ಹೇಳ್ಬೇಕು? ಪೈಸಾ ಕೊಡಕ್ಕಿಲ್ಲ ನಿಮ್ಗೆ? ರೀ ಸ್ವಾಮಿ, ಎಷ್ಟರ್ತಿ ನಿಮ್ಗೆ ಹೇಳೋದು? ಕೆಲಸ ಮಾಡ್ಲಿಲ್ಲ ಅಂದ್ರೆ ನೀವು ಹೊಡಿತೀರಾ, ಕೆಲಸ ಮಾಡಿದ್ರೆ ಅವ್ರು ಹೊಡಿತಾರೆ. ಅವ್ರು ಹೇಳಿ ನಾವು ಮಾಡ್ತೀವಿ. ನಮ್ದು ಕಿ ಜಾಗ, ನಮ್ದು ಕಿ ಪೈಸಾ, ಅದನ್ನ ಕೇಳೋಕೆ ಅವನಯ್ಯ? ಬಾಬ್ಜಿ ಹಾಕೋ ನಾಕು, ಮಾರೋ. ನಮ್ದು ಕಿ ಮುಟ್ಟೋಕೆ ಯಾರು ಬರ್ತಾರೋ ನಾನು ನೋಡ್ತೀನಿ. ಈ ಬದ್ಮಾಸ್ ನನ್ ಮಗ ನನಗೆ ಉತ್ತರ ಕೊಡ್ತಾನೆ. ಕೆಲಸ ಮಾಡಿ. ಇವ್ರದಕ್ಕೆ ನೀನೇ ಗುರುನಾ? ಈ ಊರಿಗೆ ನೀನೇ ರಾಜನಾ? ಇದು ನಮ್ದಕ್ಕೆ ಜಾಗ, ನಮ್ದಕ್ಕೆ ದುಡ್ಡು. ನಾವು ಮನೆ ಕಟ್ತಾ ಇದೀವಿ ನನಗೆ ಇಷ್ಟ ಬಂದಾಗೆ. ನೀನು ಇಲ್ಲಿಗೆ ಬರ್ತೀಯ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಚಿತ್ತೂರಿಂದ ರೌಡಿಗಳನ್ನ ಕರ್ಕೊಂಡ್ ಬಂದಿದ್ದೀನಿ. ಹೌದಪ್ಪ, ಒಪ್ಕೊಂಡೆ. ನೀನೇ ಗುರು, ನೀನೇ ದೇವ, ನೀನೇ ಎಲ್ಲ. ಇವನಲ್ಲ ಗುರು, ಅವರು. ನಾವೆಲ್ಲ ಅವ್ರ ಅಭಿಮಾನಿಗಳು. ನನ್ನಕ್ಕೆ ಈ ಚಿತ್ತೂರು ರೋಡ್ಗಳು ಬಿದ್ದೋದ್ರು. ಇನ್ನವ್ರ ಹತ್ರ ಹೇಳ್ಕೊಂಡೋಗವನ್ನ. ನನ್ನ ಎಲ್ಲಿಗಪ್ಪ ಕರ್ಕೊಂಡು ಹೋಗ್ತಾ ಇದ್ದೀರಾ? ಯಾರ್ದಪ್ಪ ನಿಮ್ದು ಕಿ ಗುರು? ರೇ ಇರ್ರಿ, ನಮ್ ಗುರು ಬರ್ತಾ ಇದಾರೆ. ಇದೆಲ್ಲ ಏನು? ಬನ್ನಿ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ. ಯಾಕಪ್ಪ ಮುಖ ನೋಡ್ತಾ ಇದ್ದೀರಾ? ಹಾರ ಹಾಕಿಯಪ್ಪ.
ಇವ್ರೇನು ಹಿಂದ್ಕೆ ಬರ್ತಾ ಇದ್ದಾರೆ? ಆ? ನಿನ್ ಮುಖ ನೋಡಕ್ಕಾಗಲ್ಲ. ನನ್ ಬಿಟ್ಬಿಡು, ನನ್ ಬಿಟ್ಬಿಡು. ಏನಾಗಿದೆ? ಮುಖ ನೋಡ್ದು. ಯಾಕೆ ಕಿರಿಸ್ಕೊತಾ ಇದ್ಯಾ? ನನ್ ಮುಖಕ್ಕೆ ಏನಾಗಿದೆ ನೋಡು. ಕರೆಕ್ಟ್ ಅಯ್ಯೋ, ನಿನ್ ಮುಖ ವಿಕಾರವಾಗಿದೆ. ನಾನು ಇದನ್ನ ನೋಡಕ್ಕಾಗಲ್ಲ. ನನ್ ಬಿಟ್ಬಿಡು, ನನ್ ಬಿಟ್ಬಿಡು. ನನ್ನ ಮುಖ ವಿಕಾರವಾಗಿದ್ಯಾ? ಹೌದು ಹೌದು. ಹೇಗಿದೆ ನನ್ನ ಮುಖ? ಈ ಮಂಡ್ಯ ಗೌಡ ಸಖತ್ತಾಗಿಲ್ಲ? ಈಗ ಗೊತ್ತಾಯ್ತಾ ನಾನ್ ನಿನ್ಗೆ ಯಾಕೆ ವಿಕಾರವಾಗಿ ಕಾಣಿಸ್ತಿದ್ದೀನಿ ಅಂತ? ಏಯ್, ನಾನು ನಂದು ಅನ್ನೋ ಸ್ವಾರ್ಥ ಬಿಟ್ಟು ನಿನಗ್ ಕೆಡ್ದಾದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅನ್ನೋ ಒಳ್ಳೆ ಮನ್ಸಿಟ್ಕೊಂಡು ನಾನು ನೋಡು. ನೋಡ್ತೀನಿ. ನೋಡವ, ನಾನೇ ಕಾಣಿಸ್ತೀನಿ. ನೋಡು ನೋಡು. ಅರೆ, ನಿಮ್ದುಕ್ಕಿ ಮುಖ ಚಂದಾಗಿದೆ. ವಿಕಾರವಾಗಿರೋದು ನನ್ನ ಮುಖ ಅಲ್ಲ, ನಿನ್ನ ಮನಸ್ಸು. ಕೆಟ್ಟ ಮನ್ಸಿಟ್ಕೊಂಡು ನೋಡ್ರೆ ಎಲ್ಲ ವಿಕಾರವಾಗೇ ಕಾಣಿಸುತ್ತೆ. ಒಳ್ಳೆ ಮನ್ಸಿಟ್ಕೊಂಡು ನೋಡು, ಎಲ್ಲ ಸುಂದರವಾಗೇ ಇರುತ್ತೆ. ಇಡಿಯಟ್ ಕೊಡ. ನಮ್ಮೂರಿಗೆ ಸ್ವಾಗತ. ಟೋಪಿ ಹಾಕು. ಇದು ನಮ್ಮೂರು ಪಂಚಾಯ್ತಿ. ನೀನ್ ನಮ್ಮೂರಲ್ಲಿ 80/100 ಮನೆ ಕಟ್ಟಿಸ್ತಿದ್ಯಲ್ಲ, ಅದಕ್ಕೆ ಇಲ್ಲಿ ಕೂರಿಸಿದೀವಿ. ತುಂಬಾ ಖುಷಿ ಪಡ್ತೀಯಾನೆ? ಕ್ರೇನ್ ಆಗಿ ತೋರಿಸ್ರ. ಏ ಸಾಕ್ ಇಳಿಸ್ರು. ಎದೆ ಹೊಡ್ಕೊಂಡು ಸತ್ತಿಗೆ ತೋಗ್ಬಿಟ್ಟ ನಮ್ಮನ್ನ. ಕುತ್ಕೋ ಎದುರುಬೇಡ. ಸುಮ್ನೆ ಆಳ ತೋರಿಸಿದಷ್ಟೇ. ನೋಡು, ಇದ್ರ ಮೇಲೆ ಕೂತ್ರೆ ನ್ಯಾಯವಾಗಿ ಮಾತಾಡ್ಬೇಕು. ಅನ್ಯಾಯವಾಗಿ ಮಾತಾಡ್ರೆ ಮಾತ್ರ ಕೆಳಗೆ ತಳ್ತೀವಿ ಅಷ್ಟೇ. ಅಲ್ಲಿ ನೋಡ, ಭಿಕ್ಷುಕ ನನಗೆ ಓಡಾಡಕ್ಕಾಗಲ್ಲ, ಕಾಯಿಲೆ, ಭಿಕ್ಷೆ ಬೇಡ್ಕೊಂಡಿರ್ತೀನಿ ಅಂದ, ಅದಕ್ಕೆ ಅವನಿಗೆ ಬೈಕ್ ಕೊಡ್ಸಿದೀವಿ. ಅಲ್ಲಿ ನೋಡ, ರೈತ ಕಷ್ಟಪಡ್ತೀನಿ ಅಂದ, ಅವನಿಗೊಂದು ಹೊಲ ಕೊಡ್ಸಿದೀವಿ. ನಿನಗೇನ್ ಬೇಕು ಅಂತ ನಾವು ಡಿಸೈಡ್ ಮಾಡ್ತೀವಿ. ನಿಮ್ಮಲ್ಲಿ ನೋಡಿ ಎಷ್ಟು ಜನ ಇದ್ದೀರಾ? ನಾನು ನಮ್ದುಕ್ಕಿ ಇಬ್ರು ಹೆಣ್ತಿರು ಅಷ್ಟೇ. ಇಬ್ರು ಹೆಣ್ತೀರು. 90/60 ಬೇರೆಯವ್ರಿಗೆ ಬಿಟ್ಕೊಡು. 10/20 ನೀನ್ ಮನೆ ಕಟ್ಕೊ. 10/20 ನಮ್ಮನೆ ಟಾಯ್ಲೆಟ್ ಕಟ್ಸಲ್ಲ. ಜಾಗ ನಮ್ದು, ಪೈಸಾ ನಮ್ದು. ನಮ್ ಇಷ್ಟ ಬಂದಾಗೆ ದೊಡ್ಡ ಮನೆ ಕಟ್ಸ್ಬಾರ್ದ? ಏಯ್, ಮತ್ತೆ ನಿನ್ ಮನಸ್ಸು ವಿಕಾರ ಮಾಡ್ಕೊತಿದ್ಯಾ? ನನ್ನ ಮುಖ ವಿಕಾರ ಆಗ್ಬಿಡುತ್ತೆ, ಹುಷಾರ್. ನಿಯತ್ ಕಿ ಬಾತ್ ಮಾತಾಡು ಅಂತ ನೀವೇ ತಾನೇ ಹೇಳಿದ್ದು. ನಿಯತ್ನಿಂದ ಹಣ ಸಂಪಾದನೆ ಮಾಡಿದ್ದೀನಿ, ಆ ಹಣದಿಂದ ಮನೆ ಕಟ್ಸ್ತಾ ಇದ್ದೀನಿ. ಇದ್ರಲ್ಲಿ ತಪ್ಪೇನು? ತಪ್ಪೇ ಅಲ್ಲ, ನಾ ತಪ್ಪು ಅಂತ ಹೇಳದ್ನ. ಹಾಗೆ ನಿನಗ್ ಬೇಕಾದ ನೀನ್ ಇಟ್ಕೊಂಡು ಉಳಿದಿದ್ದನ್ ಬೇರೆಯವ್ರು ಕೊಡೋದು ತಪ್ಪಲ್ಲ ಅಲ್ಲ? ನಮ್ದು ಕಿ ಪೈಸೆ ಬೇರೆಯವ್ರಿಗೆ ಯಾಕೆ ಕೊಡ್ಬೇಕು? ಅವರು ಕಷ್ಟಪಡ್ಲಿ, ಅವರು ಹಣ ಸಂಪಾದನೆ ಮಾಡ್ಲಿ, ಅವರು ಮನೆ ಕಟ್ಸ್ಲಿ. ಕರೆಕ್ಟ್ ಆಗಿ ಹೇಳಿದೆ ನೋಡು. ಅಂದ್ರೆ ಸರ್ವೈವಲ್ ಆಫ್ ದಿ ಫಿಟೆಸ್ಟ್. ಯಾರಿಗೆ ತಾಕತ್ತಿದ್ಯೋ ಅವ್ರು ಚೆನ್ನಾಗಿ ಬದುಕ್ಬೋದು ಅಲ್ಲ? ಹೌದೌದು. ನೀನ್ ಡಿಸ್ಕವರಿ ಚಾನಲ್ ನೋಡಿದ್ಯಾ? ನೋಡಿದೀನಿ. ಅದರಲ್ಲಿ ಒಂದು ಪಾಪದ ಪ್ರಾಣಿನ ಒಂದು ಬಲಿಷ್ಠ ಪ್ರಾಣಿ ಹೇಗೆ ಹೊಡೆದ್ ಕಿತ್ತು ತಿನ್ನುತ್ತೋ, ಹಾಗೆ ಮನುಷ್ಯನು ತನ್ನ ಬುದ್ಧಿವಂತಿಕೆ ಉಪಯೋಗಿಸಿ ಒಬ್ಬನೊಬ್ಬ ಹೊಡೆದ್ ಬದುಕ್ತಾನೆ. ಅದ್ ಸರಿ ಅಂತ್ಯಾ? ಅದು ನೋಡು, ಅದೇ ನಾನು ಹೇಳ್ತಾ ಇರೋದು. ಈ ಸಮಾಜದಲ್ಲಿ ಬುದ್ಧಿವಂತರು, ದಡ್ರು, ಶಕ್ತಿ ಇರೋರು, ದುರ್ಬಲರು ಎಲ್ಲ ಇದ್ದಾರೆ. ಹಂಚ್ಕೊಂಡ್ ಬದುಕಿದ್ರಲ್ಲಿ ಒಂಥರ ಸುಖ ಇದೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಆ ಸೈಟ್ ನನ್ನ ಹೆಸರಿಗೆ ಬರೀ, ನಾನ್ ಜನಕ್ಕೆ ಕೊಡ್ತೀನಿ. ರೀ ಸ್ವಾಮಿ, ಈ ಮಾತನ್ನ ನಮ್ಗೆ ಹೇಳೋ ಬದಲು ಬಡವ್ರಿಗೆ ಹೇಳಿ. ಎಲ್ರು ಕಷ್ಟಪಟ್ಟು ಸಂಪಾದನೆ ಮಾಡ್ಲಿ, ಆಗ ಎಲ್ರು ಉದ್ಧಾರ ಆಗ್ತಾರೆ. ಅಂದ್ರೆ ನೀನ್ ಡಿಸ್ಕವರಿ ಚಾನಲ್ಲೇ ಸರಿ ಅಂತ್ಯಾ? ತಾಕತ್ತಿರೋ ಒಬ್ಬನೊಬ್ಬ ಹೊಡೆದ್ ಬದುಕೋದೇ ಸರಿ ಅಂತ್ಯಾ? ಕರೆಕ್ಟು. ಏಯ್, ನೀನ್ ಕಷ್ಟಪಟ್ಟು ದುಡ್ದಂಗೆ ಈಗ ನಮ್ಮ ಹುಡುಗರು ಕಷ್ಟಪಟ್ಟು ದುಡಿತಾರೆ. ಇವನಿಗೆ ಡಿಸ್ಕವರಿ ಚಾನಲ್ ಸರಿಯಾಗಿ ತೋರಿಸ್ರು.